ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GH ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ವಲ್ಪ ದಿನದ ಹಿಂದೆ ನಾನು ಒಂದು ವಿಡಿಯೋನ ಹಾಕಿದ್ದೆ. ಆ ವಿಡಿಯೋದಲ್ಲಿ ಯಾವ ರೀತಿ ಕುಚ್ಚು ಆರ್ಡರ್ಸ್ನ ತೊಗೋಬೋದು, ನಾನು ಯಾವ ರೀತಿ ಕುಚ್ಚು ಆರ್ಡರ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿದೆ ಅಂತ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೆ. ಆ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ಕುಚ್ಚು ಆರ್ಡರ್ಸ್ನ ತೊಗೋಬೋದು ಅಂತ ಕೂಡ ನಾನು ಅದರಲ್ಲಿ ಹೇಳಿದ್ದೆ. ತುಂಬ ಜನ ಹೇಳ್ತಾಯಿದ್ರಿ, ನಾವು ಕೂಡ ಟ್ರೈ ಮಾಡಿದ್ವಿ, ಆದರೆ ನಮಗೆ ಕುಚ್ಚು ಆರ್ಡರ್ಸ್ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳ್ತಾಯಿದ್ರಿ. ಹಾಗೆಯೇ ಇನ್ನೂ ಒಂದು ಪ್ರಯತ್ನ ಅಂತಂದರೆ, ನಿಮ್ಮದೇ ಒಂದು 4-5 ಸೀರೆಗೆ ಸ್ಟಾರ್ಟಿಂಗು ಒಂದು ಒಳ್ಳೆ ಡಿಸೈನ್ಸ್ನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಅದನ್ನು ಅಕ್ಕಪಕ್ಕದ ಮನೆಯವ್ರಿಗೆ ತೋರಿಸಿ. ನೀವೇ ಹೋಗಿ ಹೋಗ್ಬಿಟ್ಟೆ ತೋರಿಸಿ. ನೋಡಿ, ಈ ಥರ ನಾನು ಕ್ರೋಶ ಡಿಸೈನ್ಸ್ನೆಲ್ಲ ಹಾಕ್ತೀನಿ, ಅಥವಾ ಬೇಬಿ ಕುಚ್ಚಿರ್ಬೋದು, ಎಲ್ಲದನ್ನು ಅಷ್ಟೇ ಚೆನ್ನಾಗಿ ಹಾಕ್ತೀನಿ. ಡಿಸೈನ್ಸ್ನೆಲ್ಲ ನೋಡಿ ನಿಮಗೆ ಪ್ರತಿಯೊಬ್ಬರು ಸ್ನೇಹಿತರೆ ಎಲ್ಲರೂ ಬಾರ್ಡರ್ ಸೀರೆಗಳು ಉಡ್ತಾರೆ, ಮತ್ತು ಒಂದಲ್ಲ ಒಂದು ಕಡೆ ಕುಚ್ಚಂತ ಹಾಕಿಸ್ತಾರೆ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ, ಅಕ್ಕಪಕ್ಕ ಮನೆಯವ್ರಿಗೆ ನೀವೇ ತೋರಿಸಿ ತೊಗೊಂಡೋಗಿ ಆ ಡಿಸೈನ್ಸ್ಗಳನ್ನ. ನನ್ನ ಸೀರೆಗೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮದು ಯಾವುದಾದ್ರೂ ಇದ್ದರೆ ನನಗೆ ಹೇಳಿ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ರೆಕಮೆಂಡ್ ಮಾಡಿ ನಮಗೆ ಕೊಡಿಸಿ ಅಂತನ ಒಂದು ಸರಿ ಕೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ ಥರ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಅಂತಂದರೆ ಹೆಂಗಿಲ್ಲ ಅಂದರೆ ಒಂದು 10-12 ಮನೆ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಪರಿಚಯ ಇರೋರು ಇರ್ಬೋದು, ಯಾರಿಗೆ ಇರ್ಬೋದು. ಮತ್ತು ವಾಟ್ಸಪ್ ಏನು ಉಪಯೋಗಿಸ್ತೀರ ಅಲ್ವಾ, ಅದರಲ್ಲಿ ನೀವು ಒಂದಷ್ಟು ಡಿಸೈನ್ಸ್ನ ಮಾಡಿಬಿಟ್ಟು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡು ಕಡಿಮೆ ರೇಟು ಕೂಡ ಅದ್ರ ಮೇಲೆ ನೀವು ಕಡಿಮೆ ರೇಟಲ್ಲಿ ಹಾಕ್ಕೊಡ್ತೀನಿ ಅಂತಂದೇಳಿ ಹಾಕಿ ರೇಟು ಕೂಡ ಮೆನ್ಷನ್ ಮಾಡಿಬಿಟ್ಟು ನೀವು ವಾಟ್ಸಪ್ ಸ್ಟೇಟಸಲ್ಲಿ ಕೂಡ ಹಾಕ್ಕೊಳ್ಳಿ. ಅದು ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಅಂಗಡೀಲಿ ನನಗೆ ಆರ್ಡ್ರ್ ಸಿಗೋದಕ್ಕೂ ಮುಂಚೆ ನನ್ನದೇ ಸೀರೆಗಳಿಗೆ ಡಿಸೈನ್ಸ್ಗಳನ್ನ ಹಾಕಿ ವಾಟ್ಸಪ್ ಸ್ಟೇಟಸಲ್ಲೇ ಡೈಲಿ ಆಗ್ತಿದೆ. ಯಾವುದಾದ್ರೂ ಕೆಲಸಕ್ಕೆ ಬರ್ದಿದ್ದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋ ಬದಲು ಅಟ್ಲೀಸ್ಟ್ ನಾವು ಈ ಥರದ್ದಾದರೂ ಹಾಕ್ಕೊಂಡ್ರೆ ಒಂದಷ್ಟು ಜನಕ್ಕೆ ಅದರಿಂದನೂ ಮುಟ್ಟುತ್ತೆ. ಕಾಂಟ್ಯಾಕ್ಟಲ್ಲಿ ಅಂದರೆ ಆಲ್ಮೋಸ್ಟ್ ಪರಿಚಯ ಇರೋರೇ ಇರ್ತಾರೆ. ಅವರೆಲ್ಲ ಒಬ್ಬೊಬ್ಬರು ನೋಡಿದ್ರು ಯಾರಾದರೂ ಒಬ್ಬರಾದರೂ ಕೇಳ್ತಾರಲ್ವ, ಏನು ನೀವು ಕುಚ್ಚು ಹಾಕ್ತೀರಾ, ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಹಾಕ್ತಾ ಇದ್ದೀರಾ, ನೋಡ್ತಾ ಇರ್ತೀನಿ ಅಂತ. ಆವಾಗ ಅವ್ರಿಗೆ ಹೇಳಿ, ಹೌದು ಹಾಕ್ತೀನಿ, ನಿಮ್ದು ಯಾವುದಾದ್ರೂ ಇದ್ದರೆ ಕೊಡಿ, ಹಾಕ್ಕೊಡ್ತೀನಿ ಅಂತನ ಹೇಳಿ. ಮತ್ತು ಅವರ ರಿಲೇಷನ್ಸ್ಗೆಲ್ಲ ಸ್ವಲ್ಪ ಹೇಳಿ ರೆಕಮೆಂಡ್ ಮಾಡೋದಕ್ಕೆ ಹೇಳಿ. ಖಂಡಿತ ಇದು ಕೂಡ ನಮಗೆ ವರ್ಕ್ ಆಗುತ್ತೆ. ನಾನು ಏನು ಪ್ರಯತ್ನ ಪಟ್ಟಿದ್ದೀನೋ ಸ್ನೇಹಿತರೆ, ಅದೇ ಒಂದು ಮೆಥಡ್ನೇ, ಅದೇ ಒಂದು ಟಿಪ್ಸ್ಗಳನ್ನೇ ನಾನು ಕೂಡ ನಿಮಗೆ ಕೊಟ್ಟಿರೋದು. ಖಂಡಿತ ಇದೆಲ್ಲ ಉಪಯೋಗಿಸಿ ಒಂದ್ಸರಿ ಟ್ರೈ ಮಾಡಿ. ಆಲ್ಮೋಸ್ಟ್ ನಮಗೆ ಗೊತ್ತಿರೋರು ಫ್ರೆಂಡ್ ಸರ್ಕಲಲ್ಲೇ ಇರುತ್ತೆ, ಫೇಸ್ಬುಕ್ಕು ಕೂಡ. ಅಲ್ಲಿ ಕೂಡ ಯಾರಿಗಾದ್ರೂ ಇಷ್ಟ ಆದರೆ ಅವರು ಕೂಡ ಅಲ್ಲೂ ಕೂಡ ಹೇಳ್ತಾರೆ ಬೇಕು ಅಂತ. ಈ ರೀತಿ ಒಂದಲ್ಲ ಒಂದು ರೀತಿ ಪ್ರಯತ್ನ ಪಡ್ತಾಯಿರಿ. ಬರೀ ಅಂಗಡಿನೇ ಅಲ್ಲ ಸ್ನೇಹಿತರೆ, ಬರೀ ಅಂಗಡಿಯಲ್ಲಿ ಮಾತ್ರ ಆರ್ಡ್ರ್ ಸಿಕ್ಕಿದ್ರೆ ಸಾಕು ಆ ಥರ ಎಲ್ಲ ಏನೂ ಇಟ್ಕೋಬೇಡಿ. ಅಕ್ಕಪಕ್ಕದ ಮನೆಯವ್ರಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ನಿಮಗೆ ಯಾವ್ಯಾವ ಕಡೆಯಿಂದ ಪ್ರಚಾರ ಮಾಡ್ಕೋಬಹುದು ಅದು ಎಲ್ಲ ರೀತಿಯೂ ನೀವು ಪ್ರಯತ್ನ ಪಡಿ. ಬರೀ ಅಂಗಡಿ ಒಂದೇ ಅಂತ ಮೈಂಡಲ್ಲಿ ಇಟ್ಕೋಬೇಡಿ. ಇದೆಲ್ಲದೂ ಕೂಡ ನೀವು ಪ್ರಯತ್ನ ಪಟ್ಟು ನೋಡಿ. ಖಂಡಿತ ಯಾವುದೋ ಒಂದು ಪ್ರಯತ್ನ ನಮ್ಮ ಕೈ ಹಿಡಿಯುತ್ತೆ. ಎಲ್ರಿಗೂ ಕೂಡ ಬೇಗ ಆರ್ಡರ್ಸ್ಗಳು ಸಿಗಲಿ ಅಂತ ಕೂಡ ನಾನು ಕೂಡ ಕೇಳ್ಕೊತೀನಿ. ಹಾಗೆಯೇ ಕೆಲವೊಬ್ಬರು ಕೇಳಿದ್ರಿ, ನಿಮಗೆ ಸಿಕ್ಕಿದ್ರೆ ಕಳಿಸಿ ಅಂತ ಕೂಡ ನೀವು ಕೇಳ್ಕೊಂಡಿದ್ರಿ. ಸ್ನೇಹಿತರೆ, ನಾನು ಕೂಡ ಅದೇ ಒಂದು ಪ್ರಯತ್ನದಲ್ಲಿದ್ದೀನಿ. ತುಂಬ ಕಡೆ ವಿಚಾರಿಸ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಆರ್ಡರ್ಸ್ನ ಸಿಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾನು ಕೂಡ ಒಂದಷ್ಟು ಡಿಸೈನ್ಸ್ನ ಎಲ್ಲರಿಗೂ ಕೊಟ್ಟು ಕೇಳ್ತಾ ಇದ್ದೀನಿ, ಈ ಥರ ಹಾಕ್ತೀನಿ ಕೊಡಿ ಅಂತ. ಆದರೆ ಕೆಲವೊಬ್ಬರು ತುಂಬ ದೂರದಿಂದ ಕೂಡ ಕೇಳ್ತಾ ಇದ್ದೀರಾ, ಅಂದರೆ KR ಪುರಮ್ಮು ಮತ್ತು 8ನೇ ಮೈಲಿ ಸೈಡು ಆ ಕಡೆ ಎಲ್ಲ ಕೇಳ್ತಾ ಇದ್ದೀರಾ. ತುಂಬ ದೂರ ಆಗುತ್ತೆ ಸ್ನೇಹಿತರೆ, ನಾನಿರೋ ಅಂಥ ಜಾಗಕ್ಕೆ ಅದು ತುಂಬ ಅಂದರೆ ತುಂಬಾ ದೂರ ಆಗುತ್ತೆ. ನಾವು ಕುಚ್ಚು ಹಾಕೋ ಅಂಥ ಒಂದು ಮೆಥಡಲ್ಲಿ ನಮಗೆ ಅದರಲ್ಲಿ ಉಳಿಯೋದೇ ಅಲ್ಪ ಸ್ವಲ್ಪ ದುಡ್ಡು. ನಾವು ಬೀಡ್ಸ್ ಇರ್ಬೋದು ಅಥವಾ ಥ್ರೆಡ್ ಇರ್ಬೋದು
ಎಲ್ಲದೂ ಖರ್ಚೆಲ್ಲ ತೆಗೆದು ನಮಗೇನು ಒಂದು 250-300 ರೂಪಾಯಿ ಉಳಿಬೋದು. ಅಷ್ಟು ದೂರ ಇದ್ದಾಗ ಅದನ್ನು ನಾವು ಕೊರಿಯರ್ ಮಾಡಬೇಕಾಗತ್ತೆ. ನಿಮಗೆ ಕೊರಿಯರ್ಗೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸೊ ಅದ್ರಲ್ಲಿ ಬರೋ ಅಲ್ಪ ಸ್ವಲ್ಪ ಲಾಭದ ದುಡ್ಡು ನಾವು ಅದಕ್ಕೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದರಿಂದ ನಮಗೂ ಲಾಸು, ನಿಮಗೂ ಲಾಸು. ನಿಮಗೂ ಕೂಡ ಅದರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ, ನಾವು ಮಾಡೋದಕ್ಕೂ ಕೂಡ ನಮಗೂ ಏನು ಬೆನಿಫಿಟ್ ಸಿಗೋದಿಲ್ಲ. ನನಗೆ ಬೆನಿಫಿಟ್ ಏನು ಬೇಡ ಸ್ನೇಹಿತರೆ, ನಿಮಗೊಂದು ವರ್ಕ್ ಸಿಗಬೇಕು ಅಂತ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಏನಂದರೆ ತುಂಬ ದೂರ ಇದ್ದರೆ ನಿಜವಾಗ್ಲೂ ಕಳಿಸ್ಕೊಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ತುಂಬ ಜನ ಭರವಸೆ ಇಟ್ಕೊಂಡು ಕೇಳ್ತಾ ಇದ್ರಿ. ನಾವು ತುಂಬ ಒಂದು 100 ಮೆಸೇಜ್ಗಿಂತ ನನಗೆ ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು. ಸುಂಕದ ಕಟ್ಟೆಯಲ್ಲಿದ್ದೀವಿ, KR ಪುರಮಲ್ಲಿದ್ದೀವಿ, ಮತ್ತು 8ನೇ ಮೈಲಿ ಕಡೆ ಇದ್ದೀವಿ, ಬಗಲ್ಗುಂಟೆ, ತುಂಬ ಕಡೆಯಿಂದ ಕೇಳ್ತಾ ಇದ್ರಿ. ನಿಜವಾಗ್ಲೂ ನನಗೆ ನೀವು ಕೇಳಿದಾಗ ಬೇಜಾರು ಅನ್ನಿಸ್ತಾ ಇತ್ತು. ಯಾಕಂದರೆ ಒಂದು ಭರವಸೆ ಇಟ್ಕೊಂಡು ನೀವು ಕೇಳ್ತಾ ಇದ್ರಿ, ಕೊಡಿ, ಆರ್ಡರ್ ಸಿಕ್ಕಿದ್ರೆ ನಮಗೆ ಕೊಡಿ, ನಾವು ಮಾಡ್ತೀವಿ ಅಂತನ. ಆ್ಯಕ್ಚುಲಿ ನಿಜವಾಗ್ಲೂ ಸ್ನೇಹಿತರೆ, ನೀವೇ ಒಂದು ಸರಿ ಯೋಚನೆ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ದೂರ ಆಗುತ್ತೆ. ಇವಾಗೆಲ್ಲ ಕೊರಿಯರ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಅಷ್ಟು ದೂರ ಕಳಿಸಿ ತೊಗೊಳೋಕ್ಕೂ ನನಗೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಜವಾಗ್ಲೂ ನಾನು ದೇವ್ರ ಹತ್ರ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಒಬ್ಬರಂತೂ ತುಂಬ ಏನೋ ಕಷ್ಟದಲ್ಲಿದ್ದೀನಿ ಅಕ್ಕ, ತುಂಬ ಮನೆ ಕಡೆ ತುಂಬ ಕಷ್ಟ ಇದೆ, ನನಗೆ ಆರ್ಡರ್ಸ್ ಬೇಕೇ ಬೇಕು, ತುಂಬ ಕಡೆ ವಿಚಾರಿಸ್ದೆ, ಹೆಲ್ಪ್ ಮಾಡಿ ಅಂತ ಕೂಡ ಕೇಳಿದ್ರಿ. ಅದಂತೂ ಕೇಳಿ ನನಗೆ ಸಖತ್ತು ಬೇಜಾರಾಯಿತು ಅಂತಲೇ ಹೇಳ್ಬೋದು. ಸಿಸ್ಟರ್, ನೀವು ಎಲ್ಲೇ ಇರಲಿ, ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ, ಆದಷ್ಟು ಬೇಗ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ. ದೇವರು ನಿಮಗೆ ಯಾವುದಾದ್ರೂ ರೂಪದಲ್ಲಿ ಆರ್ಡರ್ ಸಿಗೋ ಹಾಗೆ ಮಾಡಿ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇದಷ್ಟೇ ನನ್ನ ಕೈಯಿಂದ ನಿಮಗೋಸ್ಕರ ಮಾಡೋದಕ್ಕೆ ಸಾಧ್ಯ ಆಗೋದು. ಯಾಕಂದರೆ ನೀವು ತುಂಬಾ ದೂರದಲ್ಲಿದ್ದೀರ. ಸುಂಕದ ಕಟ್ಟೆ ಅಂದರೆ ನಮಗೊಂದು ಊರಿಗೆ ಹೋಗಿ ಬಂದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ದಯವಿಟ್ಟು ಅಲ್ಲೇ ಎಲ್ಲಾದ್ರೂ ನೀವು ಪ್ರಯತ್ನ ಪಟ್ಟರೆ ಯಾವುದೂ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ ಸ್ನೇಹಿತರೆ. ಸೊ ನನಗೆ ಆಗದೇ ಇರೋದನ್ನು ನಾನು ಅವರಲ್ಲಿ ಕೊಟ್ಟು ನಾನು ಮಾಡಿಸ್ಕೊತಾ ಇದ್ದೀನಿ ಆಲ್ರೆಡಿ. ಈಗ ಅವ್ರಿಗೂ ಸಡನ್ನಾಗಿ ಇಲ್ಲ ನಾನು ಕೊಡಲ್ಲ ನಿಮಗೆ ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ. ಯಾಕಂದರೆ ಅವರು ತುಂಬಾ ಕಷ್ಟದ ಪರಿಸ್ಥಿತಿಲೇ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅರ್ಜೆಂಟ್ ಇದ್ದಾಗ ಕೊಟ್ಟರೆ ಬೇಗ ಹಾಕಿ ಕೊಡ್ತಾರೆ. ಯಾಕಂದರೆ ನಿಯರ್ ಬೈ ಇರೋದ್ರಿಂದ ನನಗದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಸೊ ಹಾಗಾಗಿ ನಾನು ಇಲ್ಲೇ ಕೊಟ್ಟು ನನಗೆ ಬೇಕಾಗಿರೋಂಥ ಡಿಸೈನ್ನ ನಾನು ಅವರಿಗೆ ಹೇಳಿ ಮಾಡಿಸ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ನಾನು ಒಂದು ಅಂಗಡಿ ಮಿಸ್ ಮಾಡಿದ್ದಕ್ಕೆ ಕೇಳೋದನ್ನು ನನಗೂ ಕೂಡ 6 ತಿಂಗಳು ಆದ್ರೂ ಎಲ್ಲೂ ಕೂಡ ನನಗೆ ಆರ್ಡರ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಿಮಗೆ ಹತ್ತತ್ರ ಇರೋ ಅಂಥದ್ದನ್ನು ಯಾವ ಅಂಗಡಿನೂ ಕೂಡ ಬಿಡಬೇಡಿ. ಎಲ್ಲ ಕಡೆಯೂ ಈ ಕ್ಯಾಟ್ಲಾಗ್ ಮಾಡಿಬಿಟ್ಟು ನಾನು ಅವತ್ತೇ ನಿಮಗೆ ತೋರಿಸಿದ್ದೆ ಅಲ್ವಾ, ಈ ರೀತಿ ನೀಟಾಗಿ ಒಂದು ಕ್ಯಾಟ್ಲಾಗ್ನ ರೆಡಿ ಮಾಡಿಬಿಟ್ಟು ಎಲ್ಲ ಕಡೆ ಕೊಟ್ಟು ನಾವು ನಿಮಗೆ ಹೇಳಿದ ಟೈಮ್ಗೆ ಕರೆಕ್ಟು ಟೈಮ್ಗೆ ಡಿಸೈನ್ಸ್ನ ಹಾಕಿ ಕೊಡ್ತೀವಿ ಅಂತಂದು ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ. ಯಾಕಂದರೆ ಆಲ್ರೆಡಿ ಇರ್ತಾರೆ, ಅವ್ರಿಗೂ ಕೂಡ ಡಿಸೈನ್ಸ್ ಎಲ್ಲ ಹಾಕ್ಕೊಡೋರು ಇರ್ಬೋದು, ಅಥವಾ ವರ್ಕ್ ಮಾಡಿಕೊಡೋರು ಅವ್ರಿಗೂ ಕೂಡ ಇರ್ತಾರೆ ಆಲ್ರೆಡಿ. ಅವ್ರಿಗಿಂತ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ರೇಟ್ ಹೇಳಿ ನೀವು. ಯಾಕಂದರೆ ಸ್ಟಾರ್ಟಿಂಗ್ ನಾವೇ ಬಗ್ಗಿ ಹೋಗ್ಬೇಕಾಗತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಮತ್ತು ಬಗ್ಗೆ ಅಂದರೆ ರೇಟ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ತುಂಬ ಸ್ಟಾರ್ಟಿಂಗೇ ಎಕ್ಸ್ಪೆನ್ಸಿವ್ ಮಾಡೋಕ್ಕೆ ಹೋಗಬೇಡಿ. ರೇಟ್ನ ಕಡಿಮೆ ಇಟ್ಕೊಂಡು ನೀವು ಅವ್ರ ಹತ್ರ ಕೇಳಿ. ಯಾವಾಗ ಹೇಳಿದ್ರೂ ಬಂದು ಸ್ಯಾರಿನ ಎತ್ಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಖಂಡಿತ ಹಾಗೇ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಯಾವೊಂದು ಅಂಗಡಿನೂ ಬಿಡೋದಕ್ಕೆ ಹೋಗಬೇಡಿ. ನಿಮ್ಗೆ ಹತ್ರ ಇಲ್ಲಿವರೆಗೂ ನಾನು ಹೋಗ್ಬೋದು, ಸೀರೆ ಆರ್ಡರ್ಸ್ನ ತೊಗೊಂಡು ಬರ್ಬೋದು, ಕೊಡೋಕ್ಕೆ ಕೂಡ ಹತ್ತಿರ ಆಗುತ್ತೆ, ತೊಗೊಂಡೋಗಿ ಕೊಡ್ಬೋದು ಅಂತ ನಿಮಗೆ ಎಷ್ಟು ಕಿಲೋಮೀಟ್ರ್ವರೆಗೂ ಅನಿಸುತ್ತೆ ಅಲ್ವಾ. 1 ಕಿಲೋಮೀಟ್ರ್ ಇರ್ಬೋದು, 2 ಕಿಲೋಮೀಟ್ರ್ ಇರ್ಬೋದು. ಕೆಲವ್ರಿಗೆ 2 ವೀಲರ್ ಎಲ್ಲ ಬರ್ತಾ ಇರುತ್ತೆ. ಅವರು ಸ್ವಲ್ಪ ಸರೌಂಡಿಂಗ್ ಎಲ್ಲ ಸರ್ಚ್ ಮಾಡಿ ಕೊಡಿ. ಖಂಡಿತ ಯಾರೋ ಒಬ್ಬರು ಒಪ್ಕೋತಾರೆ. ನಾನು ಕೂಡ ಅವತ್ತೇ ಹೇಳಿದಾಗೆ ನಾನು 6 ಮಂತ್ ವೆಯ್ಟ್ ಮಾಡಿದ್ದೆ. ಅದೊಂದು ಅಂಗಡೀಲಿ ನಾನು ಅವತ್ತೇ ಕೇಳಿದಿದ್ರೆ ನನಗೆ ಅವತ್ತೇ ಆರ್ಡರ್ ಸಿಗ್ತಾಯಿತ್ತು.
ನನ್ನ ಫ್ರೆಂಡ್ ಮುಖಾಂತರ ಅದು ನನಗೆ ಸಿಗೋ ಹಾಗಾಯಿತು ಅಂತ ಕೂಡ ನಾನು ಹೇಳಿದ್ದೆ. ಯಾಕಂದರೆ ನಾನು ಅಲ್ಲಿಗೆ ಸೋತ್ಬಿಟ್ಟಿದ್ದೆ. ಅಯ್ಯೋ ಎಷ್ಟು ಜನನ ಕೇಳೋದಪ್ಪ, ಯಾರೂ ಒಪ್ಕೋತಾನೇ ಇಲ್ಲ. ಇನ್ನೆಷ್ಟು ಜನನ ಹೋಗಿ ಅಯ್ಯೋ ಕುಚ್ಚಾಕೋದಕ್ಕೆ ನನಗೆ ಕೊಡಿ ಅಂತ ಎಲ್ಲರನ್ನೂ ಕೇಳೋದು ಅಂತ ಹೇಳಿ ನಾನು ಕೂಡ ಬೇಜಾರು ಮಾಡಿಕೊಂಡು ಸುಮ್ಮನೆ ಆಗಿದ್ದೆ. ನಾನು ಅವತ್ತೇ ಹೇಳಿದಾಗೆ ನನ್ನ ಫ್ರೆಂಡ್ ಮುಖಾಂತರನೇ ನನಗದು ಆರ್ಡರ್ ಸಿಕ್ಕಿದ್ದು. ನನಗೆ ಅವತ್ತು ಅನ್ನಿಸ್ತು, ಸ್ವಲ್ಪ ಪ್ರಯತ್ನ ಹಾಕಿ ಎಲ್ಲ ಕಡೆ ವಿಚಾರಿಸಿದ್ರೆ ಅವತ್ತೇ ನನಗೂ ಕೂಡ ಅವ್ರು ಕೊಟ್ಟಿರೋರು ಸುಮ್ಮನೆ 6 ತಿಂಗಳು ಟೈಮ್ ವೇಸ್ಟ್ ಮಾಡಿಕೊಂಡೆ ಅಂತ ಕೂಡ ನನಗೆ ಅವತ್ತೇ ಫೀಲ್ ಆಗಿದ್ದು. ಅದಕ್ಕೆ ಎಷ್ಟೋ ಜನ ನಂತರ ನೀವು ಕೂಡ ಪ್ರಯತ್ನ ಪಟ್ಟಿರಲ್ಲ, ಪ್ರಯತ್ನ ಪಡೋದ್ರಲ್ಲಿ ಸೋತಿರ್ತೀವಿ. ಸೊ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ರೀತಿ ನೀವು ಟಿಪ್ಸ್ಗಳನ್ನ ಉಪಯೋಗಿಸಿ ಆರ್ಡರ್ಸ್ನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹಾಕಿದ್ದೆ. ಹಾಗೆಯೇ ಸೊ ನನಗೂ ಕೂಡ ಸ್ವಲ್ಪ ಆರೋಗ್ಯ ತೊಂದರೆ ಇರೋದ್ರಿಂದ ಹುಷಾರಿಲ್ಲ ಸ್ನೇಹಿತರೆ. ಸ್ವಲ್ಪ ಕೆಮ್ಮು, ನೆಗಟಿವ್ ಕ್ಲೈಮೇಟ್ ಬೇರೆ ಹಿಂಗಿದೆ ಅಲ್ವಾ. ಸೊ ಹಂಗಾಗಿ ಜಾಸ್ತಿ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ನನಗೆ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ಬೋದಾಗಿತ್ತೋ ಅಷ್ಟನ್ನು ಕೊಟ್ಟಿದ್ದೀನಿ. ಹಾಗೆಯೇ ಯಾರಿಗೆಲ್ಲ ನನ್ನ ಕಡೆಯಿಂದ ನಿಮ್ಗೇನಾದರೂ ಡಿಸಪಾಯಿಂಟ್ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೂಡ ಕೇಳ್ಕೊತೀನಿ. ತುಂಬಾ ದೇವ್ರನ್ನ ನಂಬಿದ್ದೀನಿ. ದೇವ್ರ ಶಕ್ತಿ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಳ್ಳಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ನಮಗೆ ಸಿಗಬೇಕು ಅನ್ನೋದಿದ್ದರೆ ಎಲ್ಲಿದ್ದರೂ ಖಂಡಿತ ಸಿಕ್ಕೇ ಸಿಗುತ್ತೆ. ಅದು ಸಿಗಬಾರ್ದು ಅನ್ನಂಗಿದ್ರೆ ಯಾವುದೇ ಕಾರಣಕ್ಕೂ ಅದು ನಮಗೆ ಸಿಗೋದಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗಲಿ ಅಂತ ಕೂಡ ಕೇಳ್ಕೊತೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.